ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಈಗ ಸರ್ಕಾರದ ಸುಪರ್ದಿಗೆ ಅಂದ್ರೆ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ದೇವಾಲಯದ ಇಒ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವರನ್ನ ನೇರವಾಗಿ ಮಾತನಾಡ್ಸೋಣ. ಸರ್, ಈಗ ಮುಜರಾಯಿ ಇಲಾಖೆಗೆ ಪಡ್ಕೊಂಡಿರುವಂತದ್ದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಏನ್ ಹೇಳ್ತೀರಾ? ಯಾವಾಗ ಆ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಯ್ತು ಅನ್ನುವಂಥದ್ದು? ಈಗಾಗಲೇ ತಮಗೂ ಗೊತ್ತಾಗಿದೆ, ಈ ದೇವಸ್ಥಾನವನ್ನು ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಸರ್ಕಾರದ ವಶಕ್ಕೆ ತಗೊಂಡು ಮುಜರಾಯಿ ಇಲಾಖೆ ವತಿಯಿಂದ ಆಡಳಿತ ನಿರ್ವಹಣೆಯನ್ನು ಮಾಡಬೇಕಂತ ಒಂದು ಸರ್ಕಾರದಿಂದ ಒಂದು ಆದೇಶ ಆಗಿದೆ. ಅದರ ಪ್ರಕಾರ ಈ ದೇವಸ್ಥಾನಕ್ಕೆ ಆಡಳಿತ ಅಧಿಕಾರಿಗಳಾಗಿ ನಮ್ಮ ಸಹಾಯಕ ಆಯುಕ್ತರನ್ನ ನೇಮಕಾತಿ ಮಾಡಿದ್ದಾರೆ. ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನನ್ನನ್ನು ನೇಮಕಾತಿ ಮಾಡಿದ್ದಾರೆ. ನಿನ್ನೆ ಆಡಳಿತಾಧಿಕಾರಿಗಳು, ನಾವು ಮತ್ತು ನಮ್ಮ ಇಲಾಖೆಯ ಇತರೆ ದೇವಸ್ಥಾನದ ಬೇರೆ ಬೇರೆ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಬಂದು ನಿನ್ನೆ ಮಧ್ಯಾಹ್ನ ದೇವಸ್ಥಾನದಲ್ಲಿ ಏನಿತ್ತು ಅದನ್ನು ಮಾಜರು ಮಾಡಿ ದೇವಸ್ಥಾನದ ವಶಕ್ಕೆ ಮಾಡಿದ್ದೀವಿ. ಹುಂಡಿಗಳೆಲ್ಲ ಸೀಲ್ ಮಾಡಿದ್ದೀವಿ. ಮತ್ತು ನಮ್ಮ ದೇವರುಗಳ ಸನ್ನಿಧಿಗಳಲ್ಲಿ ಏನೇನಿದ್ವು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಅರ್ಚಕರ ವಶಕ್ಕೆ ಕೊಟ್ಟಿದ್ದೀವಿ. ಅವ್ರಿಗೆ ದೈನಂದಿನ ಪೂಜೆಗೆ ತೊಂದರೆ ಆಗಬಾರ್ದಂತ ಅವ್ರ ವಶಕ್ಕೆ ನಾವು ಕೊಟ್ಟಿದ್ದೀವಿ. ಇವತ್ತಿಂದ ನಾವು ಒಂದು ಇಲಾಖೆ ವತಿಯಿಂದ ಆಡಳಿತವನ್ನು ಮಾಡ್ತಾ ಇದ್ದೀವಿ. ಓಕೆ, ಒಂದಷ್ಟು ಪರ ಮತ್ತೆ ವಿರೋಧದ ನಡುವೆಯಲ್ಲೂ ಕೂಡ ಈಗ ಸರ್ಕಾರ ಸುಪರ್ದಿಗೆ ಪಡ್ಕೊಂಡಿದೆ. ಇನ್ನು ಪೂಜೆಗಳಾಗುವಂತಹ ಸಮಯಗಳು ಕೂಡ ಆ ಬದಲಾವಣೆ ಆಗುವಂಥದ್ದು ಇರುತ್ತೆ. ಅರ್ಚಕರು ನೇಮಕ ಮಾಡುವಂಥದ್ದು ಮತ್ತೆ ಪೂಜೆ ವಿಧಿವಿಧಾನಗಳು ಸಮಯ ಎಲ್ಲದೂ ಕೂಡ ನಿಗದಿ ಆಗಿದೆಯಾ ಅಥವಾ ಹೇಗೆ ಅನ್ನುವಂಥದ್ದು? ಈಗ ಪೂಜಾ ವಿಧಿವಿಧಾನಗಳು ಹಿಂದೆ ಏನು ನಡೀತಾ ಇತ್ತು ಅದನ್ನು ನಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ದೀವಿ. ಈಗ ನಾವು ಯಾವುದೇ ಬದಲಾವಣೆ ಇನ್ನೂ ಮಾಡಿಲ್ಲ. ಈ ದೇವಸ್ಥಾನದ ಅರ್ಚಕರು ಏನು ಪೂಜೆ ಮಾಡ್ತಾ ಇದ್ದಾರೋ ಅವ್ರನ್ನೆಲ್ಲ ಕರೆದು ಅವ್ರ ಜೊತೆ ಮಾತಾಡಿ ಒಂದು ಹೊಂದಾಣಿಕೆಯಲ್ಲಿ ವ್ಯವಸ್ಥಿತವಾಗಿ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಅನಾನುಕೂಲ ಆಗಬಾರ್ದು, ಆ ರೀತಿ ಒಂದು ಕ್ರಮ ಕೈಗೊಳ್ತೀವಿ ನಾವು. ಮುಜರಾಯಿ ಇಲಾಖೆ ಯಾವ ಅಧಿಕಾರಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು, ಯಾವಾಗ ಹುಂಡಿಗಳಿಗೆ ಸೀಲನ್ನು ಹಾಕಲಾಗಿತ್ತು ಅನ್ನುವಂಥದ್ದು? ನಿನ್ನೆ ಆಡಳಿತಾಧಿಕಾರಿಗಳಾದ ಸಹಾಯಕ ಆಯುಕ್ತರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾದ ನಾನು ಮತ್ತು ನಮ್ಮ ಇತರೆ ದೇವಸ್ಥಾನದ ಇಲಾಖೆ ಅಧಿಕಾರಿ ನೌಕರರು ನಿನ್ನೆ ಮಧ್ಯಾಹ್ನ ಭೇಟಿ ಮಾಡಿದಾಗ ಇವರು ನಮ್ಮ ಕಮಿಟಿ ಟ್ರಸ್ಟ್ನ ಅಧ್ಯಕ್ಷರು ಯಾರೂ ಇರಲಿಲ್ಲ. ದೇವಸ್ಥಾನದಲ್ಲಿದ್ದಂಥ ಅರ್ಚಕರನ್ನೆಲ್ಲ ಅವರ ಸಮ್ಮುಖದಲ್ಲಿ, ಸಾರ್ವಜನಿಕರ ಸಮ್ಮುಖದಲ್ಲಿ ಮಾಜರು ಮಾಡಿ ಹುಂಡಿಗಳೆಲ್ಲ ಸೀಲ್ ಮಾಡಿದ್ದೀವಿ. ಮತ್ತು ಇರೋಂಥದ್ದನ್ನೆಲ್ಲ ನಾವು ಮಾಜರು ಮಾಡಿ ಸರ್ಕಾರಕ್ಕೂ ಒಂದು ವರದಿ ಕೊಟ್ಟಿದ್ದೀವಿ. ಓಕೆ, ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನದಲ್ಲೂ ಕೂಡ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರ್ಕೊಳ್ಳುತ್ತೆ. ಈಗ ಮುಜರಾಯಿ ಇಲಾಖೆಗೆ ಬಂದ ನಂತರದಲ್ಲಿ ಈಗ ಯಾವ ರೀತಿಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು, ಅಂದ್ರೆ ಆ ಭಕ್ತಾದಿಗಳ ಒಂದು ಹಿತದೃಷ್ಟಿಯಲ್ಲಿ ಆ ಬ್ಯಾರಿಕೇಡ್ ನಿರ್ಮಾಣ ಮಾಡೋದಾಗಿರ್ಬೋದು ಅಥವಾ ಸರದಿ ಸಾಲು, ಆ ಒಂದು ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಸಭೆಗಳು ಅಥವಾ ಮೀಟಿಂಗ್ಗಳು ಏನಾರು ಆಯ್ತಾ ಸರ್ಕಾರದ ಲೆವೆಲಲ್ಲಿ, ನಿಮ್ಮ ಅಂದ್ರೆ ಇಲ್ಲಿಯ ಸಮಿತಿಯ ಲೆವೆಲಲ್ಲಿ ಏನಾರು ಆಗಿದೆಯಾ ಅನ್ನುವಂಥದ್ದು? ಇಲ್ಲ, ಈಗ ಅದ್ರ ಬಗ್ಗೆ ನಿನ್ನೆ ಅಷ್ಟೇ ನಾವು ತಗೊಂಡಿದ್ದೀವಿ. ಇವತ್ತಿಂದ ಅದನ್ನೇ ನಾನು ಈಗ ಮಾತಾಡ್ತಾ ಇದ್ದೀನಿ. ಇಲ್ಲಿ ಏನೇನು ಮಾಡಬೇಕು, ಇವಾಗ ಭೀಮ್ ಅಮಾವಾಸ್ಯೆ ಹತ್ತಿರದಲ್ಲೇ ಬರ್ತದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಈಗ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಎಲ್ಲ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಇಲ್ಲಿನ ಅರ್ಚಕರು ಮತ್ತು ಸಾರ್ವಜನಿಕರ ಜೊತೆ ಒಂದು ಕೋರ್ಡಿನೇಷನ್ ಮಾಡಿ ಅವ್ರಿಗೆ ಯಾವುದೇ ತೊಂದರೆ ಆಗದಿರಂಗೆ ಅನುಕೂಲ ಕಲ್ಪಿಸೋಕ್ಕೆ ಏನು ಬೇಕಾ ಸಾಧ್ಯವಾದಷ್ಟು ನಾವು ವ್ಯವಸ್ಥೆಗಳನ್ನ ಕಲ್ಪಿಸೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಓಕೆ, ನಿಮಗೆ ಗೊತ್ತಿರೋ ಹಾಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನೇನೆಲ್ಲ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಮೇಲ್ನೋಟಕ್ಕೆ ನಿಮಗೆ ಕಾಣಿಸಿದೆ ಅನ್ನುವಂಥದ್ದು? ಅಲ್ಲ, ಈಗ ಮೇಲ್ನೋಟಕ್ಕೆ ಅಂದರೆ ಇಲ್ಲೊಂದು ಸಿಸ್ಟಮ್ ಏನಾಗಿದೆ ಅಂದರೆ ಒಂದು ಸೇವಾರ್ಥ ಮ್ಯಾನ್ಯುಯಲ್ ಮಾಡ್ತಾ ಇದ್ದಾರೆ, ಅದನ್ನು ಆನ್ಲೈನ್ ಮಾಡಬೇಕು, ಒಂದು ಡಿಜಿಟಲೈಸ್ ಮಾಡಬೇಕು. ಅದೇ ರೀತಿ ನಮ್ಮ ಕ್ಯೂ ಲೈನ್ ಏನೋ ಆಲ್ಮೋಸ್ಟ್ ಇದ್ದಾವೆ. ಈಗ ಮೇಯ್ನ್ ಇಲ್ಲಿ ಸೇವಾರ್ಥಗಳೆಲ್ಲ ಒಂದು ಆನ್ಲೈನ್ ಮಾಡಬೇಕು. ಅದೇ ರೀತಿ ಸೇವೆಗಳೆಲ್ಲ ಯಥಾಸ್ಥಿತಿ ಏನು ನಡ್ಕೊಂಡು ಹೋಗ್ತಾ ಇದೀವೋ ಅದನ್ನು ಮಾಡ್ತೀವಿ. ಎಲ್ಲ ಒಂದು ಡಿಜಿಟಲೈಸ್ ಮಾಡಬೇಕು ಅನ್ನೋ ಒಂದು ಈ ತಕ್ಷಣಕ್ಕೆ ಕಂಡಿರೋದು. ನಮಗೆ ಇನ್ನೇನೇನು ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಒಂದ್ಸರಿ ಪರಿಶೀಲನೆ ಮಾಡ್ತೀವಿ. ಆಮೇಲೆ ಅರ್ಚಕರ ಅಭಿಪ್ರಾಯ, ಇಲ್ಲ ಹಿಂದೆ ಇದ್ದ ಟ್ರಸ್ಟಿಗಳ ಅವರ ಅಭಿಪ್ರಾಯನೂ ಕೇಳ್ತೀವಿ. ಒಂದ್ಸರಿ ನೋಡೋಣ. ಓಕೆ, ಇನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಸರ್? ಒಂದು ಕಡೆ ಮುಜರಾಯಿ ಇಲಾಖೆಗೆ ಬಂದಿರುವಂತದ್ದು ಭಕ್ತರಿಗೆ ಎಷ್ಟೇ ಆದ್ರೂ ಕೂಡ ದೇವಸ್ಥಾನಕ್ಕೆ ಭಕ್ತರು ಬಂದೇ ಬರ್ತಾರೆ. ಭಕ್ತಾದಿಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತಾರೆ ಈ ಮೂಲಕ ನೀವು? ಇಲ್ಲ, ಭಕ್ತಾದಿಗಳು ಯಾವುದೇ ಗೊಂದಲ ಬೇಡ. ದೇವಸ್ಥಾನದಲ್ಲಿ ಯಥಾಸ್ಥಿತಿ ಏನು ಪೂಜೆ ನಡೀತಾ ಇದೆಯೋ ಅದನ್ನು ಪೂಜೆನ ಕಾರ್ಯಕ್ರಮಗಳು ಯಥಾಸ್ಥಿತಿ ನಡ್ಕೊಂಡು ಹೋಗ್ತಾ ಇದ್ದಾವೆ. ಭಕ್ತರು ಈ ಹಿಂದಿನಿಂದ ಯಾವ ಥರ ಬರ್ತಾ ಇದ್ರೋ ಅದೇ ಮಾದರಿಯಲ್ಲಿ ದೇವಸ್ಥಾನಕ್ಕೆ ಬರ್ಬೋದು, ಯಾವುದೇ ತೊಂದರೆ ಇಲ್ಲ. ನಾವು ಇನ್ನೂ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸೋ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನಾವು ಕಲ್ಪಿಸೋ ವ್ಯವಸ್ಥೆನ ನಾವು ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ. ಹಾಗೆ ದಿಢೀರ್ ಅಂತ ಹೇಳಿ ಸರ್ಕಾರ ಸುಪರ್ದಿಗೆ ಪಡ್ಕೊಂಡಿರುವಂಥದ್ದು ಮುಜರಾಯಿ ಇಲಾಖೆಗೆ ಪಡ್ಕೊಂಡಿರುವ ಕಾರಣ ಏನು ಅಂತ ಹೇಳಿ ಸರ್? ಇಲ್ಲ, ಇಲ್ಲಿ ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗಿತ್ತು. ಅದರ ಮೇಲೇ ಒಂದು ವಿಚಾರಣೆ ನಡೆಸಿ, ಮಾನ್ಯ ಜಿಲ್ಲಾಧಿಕಾರಿಗಳು ವಿಚಾರಣೆ ನಡೆಸಿ ವರದಿ ಸಲ್ಲಿಸಿ ಅದರ ಮೇಲೆ ಸರ್ಕಾರದಿಂದ ಒಂದು ಆದೇಶ ಹಾಕಿದೆ. ಆ ಆದೇಶದ ಪ್ರಕಾರ ನಾವು ಇವತ್ತು ನಿನ್ನೆನೆ ಈ ದೇವಸ್ಥಾನನ ಸರ್ಕಾರದ ವಶಕ್ಕೆ ತಗೊಂಡು ಮುಜರಾಯಿ ಇಲಾಖೆ ವತಿಯಿಂದ ನಾವು ಆಡಳಿತ ನಿರ್ವಹಣೆಗೆ ನಾವು ಕ್ರಮ ಕೈಗೊಂಡಿದ್ದೀವಿ, ಈಗಾಗಲೇ ನಡೆಸ್ತಾ ಇದ್ದೀವಿ. ಓಕೆ, ಈಗ ಪ್ರಸ್ತುತ ಎಷ್ಟು ಜನ ಅರ್ಚಕರು ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಮತ್ತೆ ಸಿಬ್ಬಂದಿಗಳೆಲ್ಲ ಹೇಗಿದ್ದಾರೆ ಸರ್ ಇಲ್ಲಿ? ಈಗ ಸಿಬ್ಬಂದಿಗಳು ಒಂದು 9 ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಅರ್ಚಕರು ನಾನು ಇನ್ನೂ ಕೇಳಿದ್ದೀನಿ ಇವತ್ತು ಏನು ಮಾಡಿದ್ದಾರೆ ಅಂತ, ಒಂದು 7-8 ಜನ ಇದ್ದಾರೆ ಅಂತ ಹೇಳಿದ್ದಾರೆ.
ಹಂಗಾಗಿ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನೋಡ್ತೀನಿ. ಇವತ್ತು ತಗೊಳ್ತೀನಿ. ನಿನ್ನೆ ಬಂದೆ, ಇವತ್ತು ಬೆಳಗ್ಗೆ ರಶ್ ಇತ್ತು, ಅವ್ರನ್ನೂ ಯಾರನ್ನೂ ಕರೆದು ಮಾತಾಡೋಕ್ಕಾಗಲಿಲ್ಲ. ಈಗ ಅವ್ರನ್ನ ಕರೆದ್ರೆ ಅಲ್ಲಿ ಪೂಜೆ ಪುನಸ್ಕಾರಗಳಿಗೆ ಅಡಚಣೆ ಆಗ್ಬಾರ್ದು ಅಂತ ನಾನೇನು ನೋಡಿಲ್ಲ. ಈಗ ನೋಡ್ತೀನಿ ನಾನು, ಇವಾಗ ಇನ್ನು ಮುಂದೆ ನೋಡಿ ತಗೊಳ್ತೀನಿ. ಇಷ್ಟು ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಇಒ ಎಂ ನಾರಾಯಣ ಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.